ಅವಕಾಶ ಸಿಕ್ಕಿಲ್ಲ ಅಂತ ತಾವೇನು? ಹೌದು, ಅವಕಾಶ ಸಿಕ್ಕಿಲ್ಲ. ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ, ಸಿಕ್ಕಬೇಕಾಗಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ವಂಚಿತರಾಗಿದ್ರು. ಅವಕಾಶ ಸಿಗಬೇಕಾಗಿತ್ತು. ಯಾಕೆ ಸಿಕ್ಕಲಿಲ್ಲ ಅಂತ? ಯಾಕೆ ಸಿಕ್ಕಲಿಲ್ಲ ಅನ್ನೋವಂಥ ವಿಚಾರಕ್ಕೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಅಥವಾ ಅವಕಾಶಕ್ಕಾಗಿ ನಾನು ಡೆಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ, ಆದರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು ಅಥವಾ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಎರಡೂ ಜಿಲ್ಲೆಯಿಂದ MLAಗಳು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತ್ಯೇಕ ಸಭೆಗಳು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ಒಂದು ನಾಯಕತ್ವದ ಗುಣಗಳನ್ನು ಕಳಿಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂಥವ್ರು, ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನು ಕೊಟ್ಟು ನಾಯಕತ್ವ ಮತ್ತು ಅವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಆದದ್ದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಆವೇದನೆಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅನ್ನೋವಂಥದ್ದನ್ನ ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದರೆ ನನ್ನ ಮನಸ್ಸಿಗೆ ತುಂಬ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನು ಕೊಡ್ತೀವಿ ಅಂತ. ತದನಂತರ ದಿನಗಳಲ್ಲಿ ಕೊಟ್ಟಾಗ ಕೋಲಾರ ಜಿಲ್ಲೆಗೂ ಅವಕಾಶ ಸಿಗಬೇಕಾಗಿತ್ತು ಅನ್ನೋವಂಥ ಅಭಿಪ್ರಾಯದಲ್ಲಿ ನಾನು ಕೂಡ ಇದ್ದೆ. ಕೆಲ ಶಾಸಕರು ಹಲವಾರು ವ್ಯಾಖ್ಯಾನಗಳು ಮಾಡಿದ್ದಾರೆ. ಅಂದರೆ ಬಗ್ಗೆ ಮಾತಾಡಿ ನಾರಾಯಣ ಸ್ವಾಮಿ ಅವರು ನೇರವಾಗಿ ನಿಮ್ಮ ಮತ್ತೆ ಸ್ವಲ್ಪ ಅಸಮಾಧಾನ ಇದ್ದಾಗ ಇರುತ್ತೆ. ಯಾಕೆಂದರೆ ಅವರು ನಮ್ಮೆಲ್ಲರಿಗಿಂತ ದೊಡ್ಡವರಿದ್ದಾರೆ. ಎಷ್ಟೊಂದು ಕಷ್ಟಗಳನ್ನು ನೋಡಿ ಬಂದಿರೋದ್ರಿಂದ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋವಂಥ ವಿಚಾರಕ್ಕೆ ನಾನು ಯಾವುದೇ ಹೇಳಿಕೆ ಕೊಡಲ್ಲ. ಬಿಜೆಪಿ ಅವರು ದೊಡ್ಡದಾಗಿ ಹೋರಾಟ ಮಾಡ್ತಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜಿಲ್ಲೆ ನಿರ್ಲಕ್ಷ್ಯ ಮಾಡಿರೋದು ಅಂತ ಹೇಳಿ ವ್ಯಾಖ್ಯಾನ ಮಾಡ್ತೀವಿ. ಮತ್ತೆ ಮಹಿಳಾ ಕೋಟಾದಲ್ಲಿ ನಿಮ್ಗೆ ಕೊಡಬಹುದಾಗಿತ್ತು. ಇನ್ನು ನನ್ನ ಪಕ್ಷದಲ್ಲಿ ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ KPCC ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮತ್ತು ಬಹಳ ಅನುಭವ ಇರುವಂಥ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಮಾತಾಡಿ ಸರಿಪಡಿಸ್ಕೋಬೇಕು ಅಂತ. ನನಗಿಂತ ಮೇಧಾವಿಗಳು ಅವರು. ಪಕ್ಷನ ಭಾಳ ವರ್ಷಗಳ ಕಾಲ ಸಂಘಟನೆ ಮಾಡಿರೋದು. ಆಮೇಲೆ ಮಹಿಳೆಯರ ವಿಚಾರ ಹೇಳ್ತಾ ಇದ್ದಾರೆ, ಯಾರಿಗಾದರೂ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ. ಒಂದು ಮಂತ್ರಿಮಂಡಲದಲ್ಲಿ ಹೆಣ್ಮಕ್ಕಳ, ಇಡೀ ದೇಶದ ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆಯ ಆ ತಾಯಿ ಕಲ್ಪಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅವಕಾಶ ಕೊಡಲಿ. ಅವ್ರ ಮಾನದಂಡ, ಅವ್ರು ಯಾವ ರೀತಿ ಆದರೂ ನಿರ್ಧಾರ ಮಾಡಲಿ. ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಇದರಲ್ಲಿ ಕೊಡಲೇಬೇಕು. ಮಹಿಳೆಯರಿಗೆ ಕೊಡಲಿ. ಯಾಕೆಂದರೆ ಇಡೀ ರಾಜ್ಯದ ಮಹಿಳೆಯರನ್ನ ಗೌರವಿಸ್ದಂಗೆ ಆಗುತ್ತೆ. ಖಂಡಿತವಾಗೂ ಯಾರು ಪಕ್ಷಕ್ಕೆ ಸೂಕ್ತ ಅನ್ನಿಸ್ತಾರೆ, ಯಾರು ಆ ಸ್ಥಾನಮಾನಕ್ಕೆ ಅರ್ಹರು ಅನ್ನಿಸ್ತಾರೆ, ಇಷ್ಟು ಜನ ಹೆಣ್ಮಕ್ಳು ಗೆದ್ದು ಬಂದಿದ್ದಾರೆ, ಯಾರಿಗಾದರೂ ಅವಕಾಶ ಕೊಡಲಿ. ನಾವು ವೈಯಕ್ತಿಕವಾಗಿ ಏನು ನಾನು ಅವಕಾಶ ಕೇಳಲಿಲ್ಲ. ನಾನು ಹಿಂದೆ ಆಕಾಂಕ್ಷಿ ಆಗಿದ್ದಂತೂ ನಿಜಾನೇ, ಅವಕಾಶ ಸಿಗಲಿ ಅನ್ನೋವಂಥದ್ದು. ಮತ್ತು ಸರ್ಕಾರಕ್ಕೆ ಮತ್ತು ಪಕ್ಷದ ವೈಯಕ್ತಿಕವಾಗಿರೋ ವಿಚಾರ. ಗುರುತಿಸೋದು, ಅವಕಾಶ ಕೊಡೋದೆಲ್ಲ ಪಕ್ಷಕ್ಕೆ ಬಿಟ್ಟಿರೋವಂಥದ್ದು. ಈಗ ಸಿಂಗಲ್ MLC ಆದವರೆಲ್ಲ ಈಗ ಮೊದಲ ಬಾರಿಗೆ MLC ಕೇಳ್ತಾರೆ. ಯಾರು ಜನರ ಮಧ್ಯೆ ಗುರುತಿಸ್ಕೊಂಡು 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಜನರ ಒಡನಾಟ ಇಟ್ಕೊಂಡು ಕಷ್ಟ ಸುಖ, ರೈತರು, ಬಡವರು, ಮಹಿಳೆಯರು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವಿಚಾರದಲ್ಲಿ ಅರ್ಹರಿರ್ತಾರೆ, ಅಂಥವ್ರಿಗೆ ಅವಕಾಶ ಕೊಡಲಿ. ಆರಂಭದಲ್ಲಿ ನಿಮ್ಮ ಹೆಸರು ತುಂಬಾ ಕೇಳುವಂಥದ್ದು, ಮಹಿಳಾ ಕೋಟಾದಲ್ಲಿ ನಿಮ್ಗೆ ಸಿಗತ್ತೆ ಅಂತ ಪಕ್ಷ ನಿರ್ಧಾರ ಮಾಡಲಿ. ಅವರಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರು ಕೈ ಬಿಟ್ರು ಅಂತ ಹೇಳ್ತಾರೆ. ಪಕ್ಷದ ಜವಾಬ್ದಾರಿಗೆ ಕೆಲವೊಂದು ಇದಿರುತ್ತೆ, ಅಧಿಕಾರ ಇರುತ್ತೆ, ನಮಗೆ ಏನೂ ಇರಲ್ಲ. ನಾವು ಅಷ್ಟು ಮಾತ್ರ ಹೇಳ್ಬೋದು.